ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪಶ್ಚಾತ್ತಾಪ ಅನ್ನುವಂಥದ್ದು ಮನಸ್ಸಿನಿಂದ ಕೇಳುವಂಥದ್ದಲ್ಲ. ಪಶ್ಚಾತ್ತಾಪ ಅನ್ನುವಂಥದ್ದನ್ನು ನಾವು ನಮ್ಮ ಹೃದಯದಿಂದ ಕೇಳಬೇಕಾಗಿದೆ. ಇಲ್ಲಿ ಯೂದನು ಅವನು ಪಶ್ಚಾತ್ತಾಪ ಕೇಳ್ದ. ಆ ಪಶ್ಚಾತ್ತಾಪ ಮನಸ್ಸಿನಿಂದ ಕೇಳ್ದ. ಆ ಬೆಳ್ಳಿಯ ನಾಣ್ಯಗಳನ್ನು ತೆಗೆದುಕೊಂಡು ಹೋಗ್ತಾನೆ ಮತ್ತೆ ವಾಪಸ್ ಕೊಡೋದಕ್ಕೆ, ಆದರೆ ಅವರು ನಿರಾಕರಿಸ್ತಾರೆ. ಅಂದರೆ ಯೂದ ಅದು ನಕಲು ಮನಸಾಂತರಕ್ಕೆ ಸ್ಪಷ್ಟವಾದಂಥ ಒಂದು ಉದಾಹರಣೆಯಾಗಿದೆ ಅನ್ನುವಂಥದ್ದನ್ನು ನಾವು ಯಾಕೆ ಇಲ್ಲಿ ನೆನೆಸೋದಿಲ್ಲ? ಅವನು ಯೇಸುವಿನ ಮರಣ ದಂಡನೆಯ ತೀರ್ಪು ಆದದ್ದನ್ನು ತಿಳಿದುಕೊಂಡಾಗ ವಿಷಾದಿಸ್ತಾನೆ, ನೋವು ಪಡ್ತಾನೆ, ಕಣ್ಣೀರಾಗ್ತಾನೆ. ಮತ್ತಾಯ 27ನೇ ಅಧ್ಯಾಯ 3-6 ನೀವು ನೋಡಿ. ಯೂದ ಗೋಳಾಡುತ್ತಾವನೇ ಇರ್ತಾನೆ, ನಾನು ಪಾಪ ಮಾಡ್ತೇನೆ, ನಾನು ಪಾಪ ಮಾಡಿದೆನು ಅಂದನು ಎನ್ನುವುದಾಗಿ ಬಹಳ ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ. ಅದು ಅವನು ನಿಜವಾಗಿ ಪಶ್ಚಾತ್ತಾಪ ಪಟ್ಟದ್ದ. ಅವನು ಕೇವಲ ದೇವರ ನ್ಯಾಯ ತೀರ್ಪಿಗೆ ಎದರಿದ್ನ. ಪಾಪಗಳು, ಆ ಪಾಪಗಳಿಗೆ ನಾವು ದುಃಖಿಸ್ತಾ ಇದ್ದೇವ? ಇಲ್ಲ, ನಮ್ಮ ಪಾಪಗಳು ಈ ಲೋಕದ ಕಣ್ಣಿಗೆ ಮರಬಾಚಿಕೊಂಡು ನಡೀತಾ ಇದ್ದೇವ ಅನ್ನುವಂಥದ್ದನ್ನು ನಾವು ಯಾಕೆ ನೆನೆಸ್ತಾ ಇಲ್ಲ ಪ್ರಿಯರೇ? ಯೂದ ತನ್ನ ಅರಿಕೆಯನ್ನು ಯಾಜಕರ ಮುಂದೆ ಮಾಡ್ತಾನೆ. ಎಂದಿಗೂ ಕೆಲವರು ಇದನ್ನೇ ಮಾಡ್ತಾ ಇದ್ದಾರೆ. ತಾನು ಏನು ಮಾಡಿದನೋ ಅದಕ್ಕಾಗಿ ಅವನು ವಿಷಾದಿಸಿರಬಹುದು, ಆದರೆ ಅವನು ಮನಸ್ಸಾಂತರ ಪಡಲಿಲ್ಲ. ಅವನು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿದ್ದರೆ ಅವನು ಕರ್ತನಲ್ಲಿ ಮುರಿಯಲ್ಪಟ್ಟವನಾಗಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ನು. ಆದರೆ ಅದನ್ನು ಅವನು ಮಾಡಲಿಲ್ಲ. ಈ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಹೋದರೆ ಅನೇಕ ವಿಚಾರಗಳನ್ನು ನಾವು ಕಲಿತೇವೆ. 1 ಥೆಸಲೋನಿಕ 1ನೇ ಅಧ್ಯಾಯ 9 ನಾವು ನೋಡುತ್ತೇವೆ. ನಾವು ನಿಮ್ಮಲ್ಲಿ ಹೇಗೆ ಪ್ರವೇಶಿಸಿದವೆಂಬುದನ್ನು, ನೀವು ಹೇಗೆ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವವರಾಗಿದ್ದೀರೆಂಬುದನ್ನು ಅವರು ತಾವೇ ಹೇಳುತ್ತಾರಂತೆ. ಇಲ್ಲಿ ವಿಗ್ರಹಗಳನ್ನು ತ್ಯಜಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವುದು ಒಂದು ನಿಜವಾದಂಥ ಒಂದು ಮನಸಾಂತರ, ನಿಜವಾದಂಥದ್ದು, ಸತ್ಯವಾದಂಥದ್ದು. ಅನ್ಯ ಜನರ ದೇವರುಗಳಲ್ಲಿ ಕಾಣಬರುವಂಥ ಇವುಗಳನ್ನು ನೀನು ಬಿಟ್ಟು ಬರುವಂಥದ್ದು ಇದೆಯಲ್ಲ. ಅದಕ್ಕೆ ಬಸವಣ್ಣ ಭಾಳ ಚೆನ್ನಾಗಿ ಹೇಳ್ತಾನೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ ಎಂಬುದಾಗಿ ಹೇಳ್ತಾರೆ. ಬಸವಣ್ಣನವರ ವಚನಗಳನ್ನು ನೋಡಿ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ನೀನು ನಿಜವನ್ನು ಕಾಣೋ ಮೂಢ ಎಂಬುದಾಗಿ ಹೇಳ್ತಾರೆ. ಆದರೆ ನಾವು ನಿಜವಾದಂಥ ಮನಸ್ಸಾಂತರವನ್ನು ಹೊಂದಬೇಕು, ನಿಜವಾಗಿ ನಡೆಯಬೇಕು. ಅದೇ ನಮ್ಮ ವ್ಯಕ್ತಿತ್ವ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಒಪ್ಪಿಸಿಕೊಡ್ತೇನೆ ಸ್ವಾಮಿ. ದೇವರೇ, ಆಶೀರ್ವಾದಗಳಿಗೋಸ್ಕರ ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ನನ್ನ ಕೈಗಳನ್ನು ಆಶೀರ್ವದಿಸಯ್ಯ, ನನ್ನ ಕುಟುಂಬವನ್ನು ಆಶೀರ್ವದಿಸಯ್ಯ, ನಮ್ಮ ಮಕ್ಕಳನ್ನು ಆಶೀರ್ವದಿಸಯ್ಯ. 7 ಲ್ಯಾಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಾರಪ್ಪ, ಅವರ ಕುಟುಂಬಗಳು, ಅವರ ಮಕ್ಕಳು ಸಮಸ್ತವನ್ನು ಆಶೀರ್ವಾದ ಮಾಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.